ರಾಷ್ಟ್ರದಲ್ಲಿ ಒಂದು ವಿಶೇಷ ಪ್ರೇರಣೆ ಸ್ಫೂರ್ತಿಯನ್ನು ನೀಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿರುವಂಥ ಆ ಸಂದರ್ಭವನ್ನು ಈಗ 100ರ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ 100ರ ಸಂಭ್ರಮದ ಮೂಲಕ ಆ ಮಹಾತ್ಮನನ್ನು ನೆನಪಿಸೋದು ಅಷ್ಟೇ ಅಲ್ಲ, ಅವತ್ತು ಏನು ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ಕರ್ನಾಟಕ ಬಹುದೊಡ್ಡ ಕೊಡುಗೆಯನ್ನು ಕೊಡೋದಕ್ಕೆ ಮುಂದಾಯಿತು, ಅದನ್ನು ನೆನಪಿಸ್ಕೊಳ್ತೀವಿ. ಆ ಕಾರಣಕ್ಕಾಗಿ ಈ ಶತಾಬ್ದಿ ಆಚರಣೆಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಅತ್ಯಂತ ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದೆ. ಈಗ ಕೂಡ ಕೇಸ್ ವಿಚಾರವಾಗಿ ಅವರ ಪತ್ನಿಯವರು ವಾಪಸ್ಸನ್ನು ಕೊಟ್ಟಿದ್ದಾರೆ. ಅದೇ ವಿಪಕ್ಷಗಳು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಸೊ ಸರ್ಕಾರದ ನಡೆಯನ್ನು ಸಿಎಂ ಅವರು ಕೊಡಲ್ಲ ಅಂತ ಹೇಳ್ತಾರೆ. ವಾಟ್ ನೆಕ್ಸ್ಟ್ ಸರ್ಕಾರ? ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ. ಆ ಒಂದು ಸೈಟ್ಗಳನ್ನು ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಉದ್ದೇಶ, ಕಾರಣ ಎಲ್ಲ ಏನು ಅಂತಂದರೆ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನು ಅವರ ಮನಸ್ಸಿಗೆ ಘಾಸಿ ಮಾಡುವಂಥ ವರ್ತನೆಗಳು, ಷಡ್ಯಂತ್ರ ಮಾಡಿ, ರಾಜಕೀಯ ಷಡ್ಯಂತ್ರ ಮಾಡಿ ಅವರಿಗೆ ಅವರ ಚಾರಿತ್ರ್ಯ ವಧೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಏನಿತ್ತು, ಅದಕ್ಕೆ ಮನಸ್ಸು ಬೇಸತ್ತು. ಅಷ್ಟೇ ಅಲ್ಲ, ಅದಕ್ಕೆ ಸರಿಯಾದ ರೀತಿಯ ಸ್ಪಂದನೆ ಅಂದರೆ ಈ ರೀತಿಯಾಗಿ ವಾಪಸ್ ಕೊಡಬೇಕಾದದ್ದು. ಆ ಕೆಲಸವನ್ನು ಅವರ ಧರ್ಮಪತ್ನಿ ಪಾರ್ವತಿ ಅವರು ಮಾಡಿದ್ದಾರೆ. ನೋಡ್ರಿ, ಇಡೀ ರಾಜಕಾರಣ ಮಾಡ್ತಾ ಇದೆ. ನಾವೆಲ್ಲ ಹೇಳಿದ್ವಿ, ರಾಜಭವನ ರಾಜಕಾರಣಕ್ಕೆ ದುರ್ಬಳಕೆ ಆಗ್ತಾ ಇದೆ. ಈಗ ಇಡಿ ಅವರು ಸೋಮೋಟೋ ಇವತ್ತು ಆ ಕಟ್ಲೆ ದಾಖಲು ಮಾಡಿಕೊಳ್ಳುವುದಂದ್ರೆ ಏನು, ಪತ್ರಿಕೆಯಲ್ಲಿ ಬಂದ ಹಾಗೆ ಒಂದು ವೇಳೆ ಅವ್ರು ಸೋಮೋಟೋ ದಾಖಲೆ ಮಾಡಿಕೊಂಡಿದ್ರೆ ಯಾವ ಪ್ರಕರಣ ಬಗ್ಗೆ ಮಾತಾಡ್ತೀವಿ, ಆ ಪ್ರಕರಣ ಆದಾಗಲೆಲ್ಲ ಈ ಒಂದು ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇರಲೇ ಇಲ್ವಲ್ಲ. ಆದರೂ ಸಹಿತ ಅದರ ಮೇಲೆ ಆ ಒಂದು ಕಾನೂನನ್ನು ಉಪಯೋಗ ಮಾಡ್ತಕ್ಕಂಥದ್ದು ನಡೆದಿದೆ ಅಂದರೆ ಎಲ್ಲೋ ದೊಡ್ಡ ಅಪರಾಧವನ್ನೇ ಇಡಿ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರಿಗೂ ಭಾವನೆ ಬರ್ತಾ ಇದೆ. ಕಾನೂನು ಹೋರಾಟ ಮಾಡ್ತೀವಿ. ಇಡಿ ವಿರುದ್ಧನೂ ನಾವು ಕಾನೂನು ಹೋರಾಟ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.